ರಾಜ್ಯ ರಾಜಕಾರಣದಲ್ಲಿ ತೀವ್ರ ಕುತೂಹಲ ಕೆರಳಿಸಿರುವ ಸಚಿವ ಸಂಪುಟ ಪುನರಚನೆ ಹಾಗೂ ಶಾಸಕರ ದೆಹಲಿ ಭೇಟಿ ವಿಚಾರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರದಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ಸಚಿವ ಸ್ಥಾನಕ್ಕಾಗಿ ಶಾಸಕರು ದೆಹಲಿ ಪ್ರವಾಸ ಕೈಗೊಂಡಿರುವ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು, ದೆಹಲಿಗೆ ಹೋದರೆ ತಪ್ಪೇನು, ಹೋಗಬಾರದೆಂದು ಹೇಳಿದವರು ಯಾರು, ಇದರಲ್ಲಿ ಯಾವುದೇ ತಂಟೆ ತಕರಾರು ಇಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ವರ್ಷಗಳ ಕನಸು ಇಲ್ಲಿನ ಸೇತುವೆ ನಾಳೆ ಉದ್ಘಾಟನೆ ಆಗ್ತಾ ಇದೆ. ನಾನೇ ಅದಕ್ಕೆ ಶಂಕುಸ್ಥಾಪನೆ ಮಾಡಿದ್ದು. ಅದು ನನ್ನ ಕೈನಿಂದಲೇ ಉದ್ಘಾಟನೆ ಆಗ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ. ಭಾಳ ದಿನಗಳಿಂದ ಬೇಡಿಕೆ ಇದ್ದಂಥದ್ದು. ಅದನ್ನು ಶ್ರೀನಿವಾಸ್, ನಮ್ಮ ಸರೋವರ್ ಶ್ರೀನಿವಾಸ್ ಅದನ್ನು ಮಂಜೂರು ಮಾಡಿಸಿದ್ದು ಸರ್ಕಾರ ಕೇಳಿ ನಾನೇ ಆಗ ಮುಖ್ಯಮಂತ್ರಿ ಆಗಿರುವಾಗ ಮಾಡಿದೆ. ಮತ್ತು ಈಗ ಮುಖ್ಯಮಂತ್ರಿ ಆಗಿರುವಾಗ ನಾನು ಉದ್ಘಾಟನೆ ಮಾಡ್ತಾಯಿದ್ದೆ. BJP ಅವ್ರ ಕಾಲದಲ್ಲಿ ಅದು ವಿಳಂಬ ಆಗೋಯ್ತು, ಏನೂ ಆಗಲಿಲ್ಲ. ಹೋಗಲಿ ಪಾಪ, ಬೇಡ ಅಂತಂದವ್ರು ಯಾರು, ಹೋಗ್ಲಿ, ನನ್ನದೇ ತಕರಾರು ಇಲ್ಲ ಅದಕ್ಕೆ. ಈಗ ರೀಸಫಲ್ ಮಾಡಬೇಕು ಅಂತಕ್ಕಂಥದ್ದು 2.5 ವರ್ಷ ಆದಮೇಲೆ ಪೆಂಡಿಂಗ್ ಇದೆ. ಅವ್ರು ಒತ್ತಾಯ ಮಾಡಿದ್ರೆ ಮಾಡಲಿ. ನೀವು ಕೂಡ ಬಹಳ ದಿನಗಳಿಂದ ಪುನರ್ರಚನೆ ಆಗಬೇಕು ಅನ್ನೋದು ಕೂಡ ಇತ್ತು, ಆದರೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡ್ತಾ ಇಲ್ಲ ಸರ್. ಇದು ಎಲ್ಲ ಒಂದು ಕಡೆ ಹಿನ್ನಡೆ ಆಗ್ತದೆ. ಅದಕ್ಕೆ ಬೇರೆ ಬೇರೆ ಈಗ 5 ರಾಜ್ಯಗಳ ಚುನಾವಣೆ ಬಂತು, ಬಜೆಟ್ ಇತ್ತು, ಹಾಗಾಗಿ ವಿಳಂಬ ಆಯಿತು. ಹೈಕಮಾಂಡ್ ಏನು ಮಾಡ್ತದೆ ಅಂತ ಗೊತ್ತಿಲ್ಲ. ಯಾರು ಸರ್, ನಿಮ್ಮ ರಾಜಕೀಯ ಕಾರ್ಯದರ್ಶಿ CM ನಿಮ್ಮ ರಾಜಕೀಯ ಕಾರ್ಯದರ್ಶಿಯವರು ಕೂಡ ರಾಜೀನಾಮೆ ಕೊಡ್ತಾರೆ ಅನ್ನೋದು ಸಾಕಷ್ಟು ಒಂದು ಸುದ್ದಿ ಹರಡಿದ್ರು. ಹೌದು, ಅದು ಇನ್ನೂ ಕೊಟ್ಟಿಲ್ಲ, ಕೊಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು. ಸರ್, ಫಲಿತಾಂಶ ಬರೋಕ್ಕೂ ಮುನ್ನವೇ ಸಾಕಷ್ಟು ಒಂದು ಚರ್ಚೆ ಆಗ್ತಾ ಇರುವಂಥದ್ದು ಸರ್. ಕಾಂಗ್ರೆಸ್ ಈಗ ಅಲ್ಲಿ ಇನ್ನೂ ಫಲಿತಾಂಶನೇ ಬಂದಿಲ್ಲ. ಕೇಳಪ್ಪ, ಇಲ್ಲಿ ಹೈಕಮಾಂಡ್ನಿಂದ ಸೆಕ್ರೆಟರಿ ಇನ್ಚಾರ್ಜ್ ಇದ್ದರು. ಅಲ್ಲಿ ವಾಸ್ ಇನ್ಚಾರ್ಜ್ ಆಫ್ ದಿ ದಾವಣಗೆರೆ ಬೈ ಎಲೆಕ್ಷನ್. ಅವರು ರಿಪೋರ್ಟ್ ಮೇಲೆ ಕ್ರಮ ತಗೋತಾ ಇದ್ದಾರೆ. ಅಂದರೆ ಕಾಂಗ್ರೆಸ್ ಪಕ್ಷ ಅಂದರೆ ಫಲಿತಾಂಶ ಬರೋಕ್ಕೂ ಮುನ್ನವೇ ಸೋಲನ್ನು ಒಪ್ಕೊಂತ ಇದೆ ಸರ್. ಸೋಲು ಎಲ್ಲ ಒಪ್ಕೊಂಡಿದ್ದೀವಿ, ಗೆಲ್ಲೋದು ನಾವೇ. ಆದರೂ ಇವೆಲ್ಲ ತಲೆದಂಡ ಎಲ್ಲ ಆಗ್ತಿದೆಯಲ್ಲ ಸರ್. ತಲೆದಂಡ ಆದ್ರೆ ಸೋಲ್ತೀವಿ ಅಂತಲ್ಲ ನೀನು ಹೇಳೋದು? ನಿನ್ನ ಪ್ರಕಾರ ಯಾರು ಸೋಲ್ತೀವಿ ಅಂತ ಯಾರು ಹೇಳಿದವರು? ನಿಮ್ಮ ಪಕ್ಷದ ಅಂದರೆ ನಮ್ಮ ಅಭ್ಯರ್ಥಿಯ ಸೋಲಿಗೆ ಕೆಲವು ವರಿಷ್ಠ ನಾಯಕರು ಕಾರಣ ಅಂತ ಹೇಳಿದ್ದಾರೆ. ಯಾರು? ಸಲೀಂ ಅಹಮದ್ ಹೇಳಿದಾರಲ್ಲ ಸರ್. ಹಂಗೆ ಹೇಳುತ್ತೆ, ಆ ಥರ ಹೇಳಿಲ್ಲ. ನಮ್ಮವರೇ ಆಂಟಿ ಪಾರ್ಟಿ ಆ್ಯಕ್ಟಿವಿಟೀಸ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಹೊರತು ನಾವೇ ಸೋಲ್ತೀವಿ ಅಂತ ಏನು ಹೇಳಿಲ್ಲ. ಸೋಲಿಗೆ ಕಾರಣ ಆಂಟಿ ಪಾರ್ಟಿ ಆ್ಯಕ್ಟಿವಿಟೀಸ್ ಅಂತ ಹೇಳಿಲ್ಲ. ನಾವು ಡೆಸ್ಪೈಟ್ ಆಂಟಿ ಪಾರ್ಟಿ ಆ್ಯಕ್ಟಿವಿಟೀಸ್ ವಿ ವಿಲ್ ವಿನ್. ಸರ್, ಮಲೆನಾಡಲ್ಲಿ ದೊಡ್ಡ ಸಮಸ್ಯೆ ಇರುವಂಥದ್ದು ಸರ್. ಅರಣ್ಯ ಇಲಾಖೆ ಹಕ್ಕುಪತ್ರಗಳಿಗೆ ಅನುಮತಿಯನ್ನು ಕೊಡಲ್ಲ. ಅದೇ ಮಲೆನಾಡು ಭಾಗದಲ್ಲಿ ರೆಸಾರ್ಟ್ಗಳಿಗೆ ಬೇಕಾಬಿಟ್ಟಿಯಾಗಿ ಅನುಮತಿ ಕೊಡುತ್ತೆ. ಮೇಲ್ಭಾಗದಲ್ಲಿ ಈಜು ಕೂಡ ನಿರ್ಮಾಣ ಮಾಡಲಿಕ್ಕೆ ಕೂಡ ಅವಕಾಶ ಕೊಡುತ್ತೆ. ಅಂದರೆ ನೀವು ಶೋಷಿತರ ಪರವಾಗಿದ್ದೀರಾ, ಆದರೆ ಹಕ್ಕುಪತ್ರ ಕೊಡಲಿಕ್ಕೆ ಅರಣ್ಯ ಇಲಾಖೆ ಅನುಮತಿ ಕೊಡಲ್ಲ. ನಾನು ಮೀಟಿಂಗ್ ಮಾಡ್ತೀನಿ ಅದ್ರ ಬಗ್ಗೆ. ಪ್ರವಾಸೋದ್ಯಮ ಈಗ ಚರ್ಚೆಯಲ್ಲಿ ಇರುವಂಥದ್ದು ಸರ್. ಕೇರಳದ ಬಾಲಕಿ ಸಾವನ್ನಪ್ಪಿರುವಂಥದ್ದು ಚಿಕ್ಕಮಗಳೂರಲ್ಲಿ. ಆದರೆ ಸರ್, ಕೇರಳ ಮೀಡಿಯಾ ಒಂದು ಪ್ರಶ್ನೆ ಇದ್ದಿತ್ತು ಸರ್, ಕರ್ನಾಟಕ ಸೇಫ್ ಅಲ್ಲ ಪ್ರವಾಸಿ ತಾಣವಾಗಿ, ಇಲ್ಲಿ ಯಾರು ಪ್ರವಾಸಿ ಯಾವುದೇ ರೀತಿ ಅಭಿವೃದ್ಧಿ. ಇಟ್ ಇಸ್ ನಾಟ್ ಕರೆಕ್ಟ್. ಈಗ ಹುಡುಗಿ ಬಂದು ಯಾವುದಕ್ಕೆ ಸತ್ತಿದಳು ಅಂತ ಗೊತ್ತಿಲ್ಲ ನನಗೆ, ಅದು ಎಂಕ್ವೈರಿ ಆಗಬೇಕು. ಆದರೆ ಕರ್ನಾಟಕನೇ ಸೇಫ್ ಅಲ್ಲ ಅಂತಕ್ಕಂಥದ್ದು ಸತ್ಯಕ್ಕೆ ದೂರವಾದಂಥ ವಿಚಾರ. ಹೌದು, ಅಗಲೀಕರಣ ಆಗಬೇಕು ಅಂತ ಅದಕ್ಕೆ ಈ ಸಾರಿ ಮಂಜೂರು ಮಾಡಿದ್ದೀವಿ, ದುಡ್ಡು ಕೊಟ್ಟಿದ್ದೀನಿ, ಅದಾಗತ್ತೆ. ಚರ್ಚೆ ಆಗ್ತಾ ಇರೋದ್ರಿಂದ ಒಂದು ಮೀಟಿಂಗ್ ಮಾಡ್ತೀನಿ.